ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು, ಫೋರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಯಾವ ರೀತಿ ನಡೆಯುತ್ತೆ, ಫೋರೆಕ್ಸ್ ಟ್ರೇಡಿಂಗ್ ನ ನೀವು ಯಾವ ರೀತಿ ಶುರು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ನೀಡಲಿಕ್ಕಿದ್ದೇನೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರೆಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಬೇಸಿಕಲಿ ಫೋರೆಕ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಫೋರೆಕ್ಸ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್. ಸೊ ಇದನ್ನ ನಾವು ಎರಡು ಕರೆನ್ಸಿಗಳನ್ನ ಕಂಬೈನ್ ಮಾಡಿ ಟ್ರೇಡ್ ಮಾಡೋದನ್ನ ನಾವು ಫೋರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಅಂದ್ರೆ USD US ನ ಕರೆನ್ಸಿ ಆಗಿರುತ್ತೆ, NSD ನ್ಯೂಜಿಲೆಂಡ್ ನ ಕರೆನ್ಸಿ ಆಗಿರುತ್ತೆ. NSD USD ನಾವು ಟ್ರೇಡ್ ಮಾಡೋದನ್ನ ನಾವು ಫೋರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಇದರಲ್ಲಿ ಎರಡು ಫಾರಿನ್ ಕರೆನ್ಸಿಗಳ ಅಥವಾ ಎರಡು ಫಾರಿನ್ ಎಕ್ಸ್ಚೇಂಜ್ ಗಳ ಕರೆನ್ಸಿಗಳನ್ನ ನಾವು ಕಂಬೈನ್ ಮಾಡಿ ಟ್ರೇಡ್ ಮಾಡೋದ್ರಿಂದ ಇದನ್ನ ನಾವು ಫೋರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಏನಕ್ಕೆ ಫೋರೆಕ್ಸ್ ಟ್ರೇಡಿಂಗ್ ವರ್ಲ್ಡ್ ವೈಡ್ ಇಷ್ಟು ಫೇಮಸ್ ಆಗಿದೆ ಅಂದ್ರೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಆಗಿರುತ್ತೆ ಕಂಪೇರ್ ಟು ದ ಎನಿ ಮಾರ್ಕೆಟ್ಸ್. ಹಾಗಾಗಿ ಫೋರೆಕ್ಸ್ ಅಲ್ಲಿ ಲಿಕ್ವಿಡಿಟಿ ತುಂಬಾನೇ ಚೆನ್ನಾಗಿರುತ್ತೆ, ವಾಲ್ಯೂಮ್ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಟ್ರೇಡರ್ ಗಳಿಗೆ ಪ್ರೈಸ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದಿಲ್ಲ, ಪ್ರೈಸ್ ಎರಡೂ ಸೈಡ್ ಅಲ್ಲಿ ಕೂಡ ಮೂವ್ ಆಗೋದ್ರಿಂದ ಆ ವಾಲಟಿಲಿಟಿ ಕಾಣಲಿಕ್ಕೆ ಸಿಗೋದ್ರಿಂದ ಉತ್ತಮವಾದ ಟ್ರೇಡ್ ಗಳನ್ನು ಕೂಡ ಕ್ಯಾಪ್ಚರ್ ಮಾಡ್ಲಿಕ್ಕೆ ಫೋರೆಕ್ಸ್ ಅಲ್ಲಿ ಈಸಿ ಆಗುತ್ತೆ. ಸೊ ಹಾಗಾಗಿ ಫೋರೆಕ್ಸ್ ಅನ್ನ ವರ್ಲ್ಡ್ ವೈಡ್ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಲ್ಲಿ ಎಲ್ಲರೂ ಕೂಡ ಟ್ರೇಡ್ ನ ಮಾಡ್ತಾರೆ. ಅದಕ್ಕಾಗಿ ಇದೊಂದು $1 ಟ್ರಿಲಿಯನ್ ಮಾರ್ಕೆಟ್ ಆಗಿರುತ್ತೆ ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇಷ್ಟು ದೊಡ್ಡ ಮಾರ್ಕೆಟ್ ಅಲ್ಲಿ ನೀವು ಯಾವ ರೀತಿ ಎಂಟ್ರಿ ನ ಪಡಿಬಹುದು, ಯಾವ ರೀತಿ ನೀವು ಇಂಡಿಯಾದಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ನ ಶುರು ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫೋರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಆಗಿ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಫೋರೆಕ್ಸ್ ಟ್ರೇಡಿಂಗ್ ಸ್ಟಿಲ್ ಇಂಡಿಯಾದಲ್ಲಿ ಗ್ರೇ ಏರಿಯಾದಲ್ಲಿ ಇದೆ. ಇಂಡಿಯಾದಲ್ಲಿ CFD ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ, ಫೋರೆಕ್ಸ್ ಅನ್ನ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದೆ. ಅಂದ್ರೆ ಈ CFD ಪ್ಲಾಟ್ಫಾರ್ಮ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಬೈ ಚಾನ್ಸ್ ನೀವು CFD ಪ್ಲಾಟ್ಫಾರ್ಮ್ ಗೆ ಡೆಪಾಸಿಟ್ ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಈ ಒಂದು ಡೆಪಾಸಿಟ್ ಹಣ ಏನಿದೆಯಲ್ಲ ನಿಮ್ಗೆ ಇಂಡಿಯಾದ ಒಳಗಡೆ ಇರುತ್ತೆ ಅಂಡ್ ವಿಡ್ರಾಲ್ ಮಾಡುವಾಗ್ಲೂ ಕೂಡ ಇಂಡಿಯಾದ ಒಳಗಡೆಯಿಂದನೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ ಈವನ್ ನಿಮ್ಮ ಕ್ರಿಪ್ಟೋ ವ್ಯಾಲೆಟ್ಗೆ ಹಣ ಏನಿದೆಯಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಈಗ ಬೇಸಿಕಲಿ ಫೇಮಾ ಆಕ್ಟ್ ಪ್ರಕಾರ ಏನಾಗುತ್ತೆ, ನೀವು ಇಂಡಿಯಾದಲ್ಲಿ ಕೂತ್ಕೊಂಡು ಫೋರೆಕ್ಸ್ ಬ್ರೋಕರ್ ಗಳಿಗೆ ನೀವು ಹಣನ ಹೊರಗಡೆ ಯಾವುದೇ ಕಾರಣಕ್ಕೂ ಸೆಂಡ್ ಮಾಡೋ ಆಗಿಲ್ಲ. ಇದು ಒಂದು ರೀತಿ ವೈಲೇಷನ್ ಆಗುತ್ತೆ ಆ ಒಂದು ಆಕ್ಟ್ ನ. ಬಟ್ ಈ ಒಂದು ಸಣ್ಣ ಆಕ್ಟ್ ಅಲ್ಲಿ ಇರುವಂತಹ ಸಣ್ಣದಾದ ಒಂದು ಲೂಪ್ ಹೋಲ್ ಅಂತಾನೆ ಹೇಳ್ಬೋದು, ಅಥವಾ ಸಣ್ಣ ಒಂದು ಮಾಡಿಫಿಕೇಶನ್ ನ ಮಾಡ್ಬಿಟ್ಟು CFD ಬ್ರೋಕರ್ ಗಳು ಇಂಡಿಯಾದಲ್ಲಿ ಕೆಲಸನ ಮಾಡ್ತಾ ಇದೆ. ಕೆಲವೊಂದು ಬ್ರೋಕರ್ ಗಳು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದು ಅಂಡ್ ಕೆಲವೊಂದು ಬ್ರೋಕರ್ ಗಳಲ್ಲಿ ನಮ್ಗೆ ಏನಾಗುತ್ತೆ, ಬ್ಯಾಂಕ್ ಫ್ರೀಸ್ ಆಗುವಂತ ಇಶ್ಯೂಸ್ ಆಗಿರ್ಬೋದು ಅಥವಾ ನಿಮ್ಮ ಫಂಡ್ ಗಳು ಡಿಸಪಿಯರ್ ಆಗೋದಾಗಿರ್ಬೋದು, ಈ ರೀತಿ ಇಶ್ಯೂಸ್ ಗಳು ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಫೋರೆಕ್ಸ್ ಬ್ರೋಕರ್ ಗಳನ್ನ ಚೂಸ್ ಮಾಡುವಾಗ ಆಸ್ ಅ ಟ್ರೇಡರ್ ನೀವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ರಾಂಗ್ ಬ್ರೋಕರ್ ಗಳನ್ನ ಚೂಸ್ ಮಾಡ್ತೀರಾ, ಫಾರ್ ಅನ್ ಎಕ್ಸಾಂಪಲ್ ನಿಮ್ಗೆ ಬ್ರೋಕರ್ ಗಳು ಏನ್ ಮಾಡ್ತಾರೆ, ನಿಮ್ಗೆ ಸುಮ್ನೆ ಆಫರ್ ಗಳನ್ನ ಕೊಡೋದಾಗಿರ್ಬೋದು ಅಥವಾ ಚಾರ್ಜಸ್ ತುಂಬಾನೇ ಕಮ್ಮಿ ಇದೆ, ನೀವು ಫ್ರೀ ಆಗಿ ಎಲ್ಲವನ್ನು ಕೂಡ ಮಾಡಬಹುದು, ಈ ರೀತಿ ಆಫರ್ ಗಳನ್ನು ಕೊಟ್ಟು ನಿಮ್ಗೆ ಒಂದು ಫೋರೆಕ್ಸ್ ಟ್ರೇಡಿಂಗ್ ನ ಅಕೌಂಟ್ ಅನ್ನು ಓಪನ್ ಮಾಡಿಸ್ತಾರೆ. ಬಟ್ ಆ ನಂತರ ನಿಮ್ಮ ಫಂಡ್ ಎಲ್ಲಿ ಹೋಯಿತು ಅಥವಾ ನಿಮಗೆ ವಿಡ್ರಾಲ್ ಮಾಡ್ಲಿಕ್ಕೆ ಅವರು ಅವಕಾಶನೇ ನೀಡೋದಿಲ್ಲ. ಹಾಗಾಗಿ ಫೋರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಗ್ರೇ ಏರಿಯಾದಲ್ಲಿ ನಡೀತಾ ಇದೆ, ಬಟ್ ಸ್ಟಿಲ್ ವರ್ಕ್ ಆಗ್ತಾ ಇದೆ. ತುಂಬಾ ವರ್ಷದಿಂದ ಫೋರೆಕ್ಸ್ ಟ್ರೇಡಿಂಗ್ ನಡೀತಾ ಇದೆ ಇಂಡಿಯಾದಲ್ಲಿ. ಯಾವುದೇ ಕಾರಣಕ್ಕೆ ಇದಕ್ಕೆ ಯಾವುದೇ ರೀತಿಯ ಒಂದು ರೆಗ್ಯುಲೇಷನ್ಸ್ ಗಳು ಇನ್ನೂ ಕೂಡ ಕ್ರಿಯೇಟ್ ಆಗಿಲ್ಲ ಇಂಡಿಯನ್ ಗವರ್ಮೆಂಟ್ ಇಂದ, ಬಟ್ ಇಂಡಿಯಾದಲ್ಲಿ ಇದು ನಡೀತಾ ಇದೆ. ಇಫ್ ಇನ್ ಕೇಸ್ ನೀವು ಲೀಗಲಿ ಟ್ರೇಡ್ ನ ಮಾಡ್ಬೇಕು, ಈಗ ಫಾರ್ ಅನ್ ಎಕ್ಸಾಂಪಲ್ ಫೋರೆಕ್ಸ್ ಅಂತ ಬಂದಾಗ ಯೂಶುವಲಿ ಕರೆನ್ಸಿ ಪೇರ್ ಗಳನ್ನ ಬಿಟ್ಟು ಗೋಲ್ಡ್, ಬಿಟ್ಕಾಯಿನ್ ಹಾಗೆ USOL ಅಲ್ಲಿ ತುಂಬಾ ಜನ ಟ್ರೇಡ್ ನ ಮಾಡ್ತಾರೆ, ಅಥವಾ ನಾವು ಕೂಡ ಗೋಲ್ಡ್, ಬಿಟ್ಕಾಯಿನ್, USOL ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ಸ್ ಟ್ರೇಡ್ ನ ಮಾಡ್ತೀವಿ. ಈ ಮೂರು ಪೇರ್ ಗಳನ್ನ ನಿಮ್ಗೆ ಟ್ರೇಡ್ ಮಾಡೋದಕ್ಕೆ ಲೀಗಲಿ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅದರಲ್ಲಿ ಬೇಕಿದ್ರೆ ನೀವು ಲೀಗಲಿ ಟ್ರೇಡ್ ನ ಮಾಡಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಈ ಒಂದು ಪ್ಲಾಟ್ಫಾರ್ಮ್ ಗಳಲ್ಲಿ ಟ್ರೇಡ್ ನ ಮಾಡುವಾಗ ನಿಮ್ಗೆ ಏನಾಗುತ್ತೆ, ಚಾರ್ಜಸ್ ಗಳು ಸ್ವಲ್ಪ ಜಾಸ್ತಿ ಆಗೋದ್ರಿಂದ ನೀವು CFD ಬ್ರೋಕರ್ ನ ಕಡೆಗೆ ಹೋಗಬಹುದು. ಬಟ್ ಇದು ಯಾವುದೇ ಕಾರಣಕ್ಕೂ ನಿಮ್ಗೆ ಲೀಗಲ್ ಆಗಿರೋದಿಲ್ಲ, ಅಂದ್ರೆ FIU ಕಂಪ್ಲೈನ್ಸಸ್ ಗಳನ್ನ ಇದು ಫಾಲೋ ಮಾಡೋದಿಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಲೀಗಲ್ ಆಗಿ ಇರೋದಿಲ್ಲ. ಹಾಗಾಗಿ ಎರಡು ರೀತಿಯ ಬ್ರೋಕರ್ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಫೋರೆಕ್ಸ್ ಅಂತ ಬಂದಾಗ CFD ಬ್ರೋಕರ್ ಅನ್ನೇ ಚೂಸ್ ಮಾಡಬೇಕು. ಬಟ್ ಇಫ್ ಇನ್ ಕೇಸ್ ಜಸ್ಟ್ ನೀವು ಗೋಲ್ಡ್ ಅನ್ನು ಟ್ರೇಡ್ ಮಾಡ್ತೀರಾ ಅಥವಾ ಬಿಟ್ಕಾಯಿನ್ ಅನ್ನು ಟ್ರೇಡ್ ಮಾಡ್ತೀರಾ ಅಥವಾ USOL ನ ಟ್ರೇಡ್ ಮಾಡ್ತೀರಾ ಅಂತ ಇದ್ದಾಗ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ. ಒಂದು, ನೀವು FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಬಹುದು ಅಥವಾ CFD ಬ್ರೋಕರ್ ಗಳನ್ನ ಆಸ್ ಯೂಶುವಲ್ ನೀವು ಯೂಸ್ ಮಾಡಬಹುದು. ಈಗ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ನಿಮ್ಗೆ ಏನಾಗುತ್ತೆ, ನೀವು ಕ್ರಿಪ್ಟೋನ ಎಲ್ಲವನ್ನು ಕೂಡ ಟ್ರೇಡ್ ಮಾಡಬಹುದು. FIU ಕಂಪ್ಲೈನ್ಸಸ್ ಗಳನ್ನ ಫಾಲೋ ಮಾಡುತ್ತೆ, ಅಂದ್ರೆ ಗವರ್ಮೆಂಟ್ ಗೆ ಎಲ್ಲ ಡೇಟಾಗಳನ್ನ ಶೋ ಮಾಡುತ್ತೆ ಅಂಡ್ ಎಲ್ಲ ಡೆಪಾಸಿಟ್, TDS ಇದೆಲ್ಲವೂ ಕೂಡ ಕಟ್ ಆಗುತ್ತೆ, ಟ್ಯಾಕ್ಸಸ್ ಗಳನ್ನ ನೀವು ಪೇ ಮಾಡಬೇಕು, ಎಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಕಂಪ್ಲೀಟ್ಲಿ ಲೀಗಲಿ ನೀವು ಟ್ರೇಡ್ ನ ಮಾಡಬಹುದು. ನಿಮ್ಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ಆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ, ಈ ವಿಡಿಯೋ ಟೈಟಲ್ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ. ಈಗ FIU ನಾನ್ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳು ಅಥವಾ CFD ಪ್ಲಾಟ್ಫಾರ್ಮ್ ಗಳಲ್ಲಿ ಏನಾಗುತ್ತೆ, ನಿಮಗೆ ಚಾರ್ಜಸ್ ತುಂಬಾನೇ ಕಮ್ಮಿ ಇರುತ್ತೆ ಅಂಡ್ ನಿಮಗೆ ಟ್ರೇಡ್ ಮಾಡೋದು ಕೂಡ ತುಂಬಾನೇ ಈಸಿ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ಇದು FIU ಕಂಪ್ಲೈನ್ಸಸ್ ಗಳನ್ನ ಫಾಲೋ ಮಾಡೋದಿಲ್ಲ. ಹಾಗಾಗಿ ನೀವು ರಾಂಗ್ ಬ್ರೋಕರ್ ಗಳನ್ನ ಚೂಸ್ ಮಾಡಿದಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆಯಲ್ಲ ಅದು ಫ್ರೀಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನಿಮ್ಗೆ
ಸೇಫ್ ಆಗಿರುವಂತಹ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗದೇ ಇರುವಂತಹ ಪ್ಲಾಟ್ಫಾರ್ಮ್ ನೀವು ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಕೂಡ ನಾನು ಶೇರ್ ಮಾಡಿರ್ತೇನೆ. ಅದರ ಮೂಲಕ ನೀವು ಅದರಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಈಗ ಫೋರೆಕ್ಸ್ ಟ್ರೇಡಿಂಗ್ ನ ಯಾವ ರೀತಿ ನಾವು ಶುರು ಮಾಡಬಹುದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಗಿನಿಂಗ್ ಡೇಸ್ ಅಲ್ಲಿ ನೀವು ಫಾರ್ ಎಕ್ಸಾಂಪಲ್ ಒಂದು 10,000 rupees ಅಥವಾ ಒಂದು 20,000 rupees ಅಲ್ಲಿ ಟ್ರೇಡಿಂಗ್ ನ ಮಾಡ್ತೀರಾ ಅಂತ ಇದ್ದಾಗ ಯೂಶುವಲಿ ಆ ರೀತಿಯ ದೊಡ್ಡ ಮಟ್ಟದ ಪ್ರಾಬ್ಲಮ್ಗಳು ಏನು ಕೂಡ ಇಲ್ಲಿ ತನಕ ಯಾರಿಗೂ ಕೂಡ ಆಗಿಲ್ಲ. ಸೊ ಹಾಗಾಗಿ 10,000 20,000 ಅಲ್ಲಿ ನೀವು ಫೋರೆಕ್ಸ್ ಅನ್ನ ಟ್ರೈ ಮಾಡಬಹುದು. ಈಗ ಗೋಲ್ಡ್ ಆಗಿರ್ಬೋದು, ಬಿಟ್ಕಾಯಿನ್ ಆಗಿರ್ಬೋದು, US ಆಯಿಲ್ ಆಗಿರ್ಬೋದು, ಇದು ಸ್ವಲ್ಪ ವಾಲಟೈಲ್ ಮಾರ್ಕೆಟ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅಂದ್ರೆ ಇಫ್ ಇನ್ ಕೇಸ್ ನೀವು ಟ್ರೇಡ್ ನ ತಗೊಳ್ತೀರಾ, SL ನ ಪ್ಲೇಸ್ ಮಾಡೋದಿಲ್ಲ ಅಂತ ಅನ್ಕೊಳ್ಳಿ, ಒಂದು ಮೊಮೆಂಟಮ್ ನಿಮಗೆ ಎಲ್ಲಾ ಕ್ಯಾಪಿಟಲ್ ನ ಝೀರೋ ಮಾಡೋ ಸಾಧ್ಯತೆ ಇರುತ್ತೆ. ಹಾಗೆ ಫೋರೆಕ್ಸ್ ಅಲ್ಲಿ ಇರುವಂತಹ ಬೆನಿಫಿಟ್ ಏನು ಅಂದ್ರೆ ನಿಮಗೆ ಲೆವರೇಜ್ ಸಿಗುತ್ತೆ. ನೀವು $100 ಅಥವಾ 10,000 rupees ನ ಡೆಪಾಸಿಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಸೇಮ್ 10,000 rupees ಅಥವಾ $100 ಅಲ್ಲಿ ನೀವು $10,000 ಅಂದ್ರೆ 10 ಲಕ್ಷವರೆಗೂ ಕೂಡ ಟ್ರೇಡ್ ನ ತಗೊಳ್ಬಹುದು. ಸೊ ಅದರ ಬೇಸ್ಡ್ ಆಗಿ ನೀವು ಲೆವರೇಜ್ ಅನ್ನು ಯೂಸ್ ಮಾಡಿಬಿಟ್ಟು ದೊಡ್ಡ ಮಟ್ಟದ ಮೊಮೆಂಟಮ್ ಏನಾದ್ರೂ ಸಿಕ್ಕಾಗ ನಿಮ್ಮ ಕ್ಯಾಪಿಟಲ್ ನ ಕೂಡ ಗ್ರೋ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದರ ಜೊತೆಗೆ ಇದರಲ್ಲಿ ಯಾವುದೇ ರೀತಿ ತೀಟಾಡಿಕೆ ಇರೋದಿಲ್ಲ, ಎಕ್ಸ್ಪೈರಿ ದಿನ ಇರೋದಿಲ್ಲ, ಎಷ್ಟು ದಿನ ಬೇಕಿದ್ರು ನೀವು ಅದನ್ನ ಹೋಲ್ಡ್ ಮಾಡಬಹುದು. ತೀಟಾಡಿಕೆ ಇರದೇ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ನೀವು ಒಂದು ಟ್ರೇಡ್ ಅಲ್ಲಿ ಎಂಟರ್ ನ ಪಡಿತೀರಾ ಅಂಡ್ ಇಫ್ ಇನ್ ಕೇಸ್ ಅದು ಅದೇ ಝೋನ್ ಅಲ್ಲಿ ಹೋಲ್ಡ್ ಆಗ್ತಾ ಇರುತ್ತೆ, ಎಲ್ಲೂ ಕೂಡ ಮೂವ್ ಆಗೋದಿಲ್ಲ ಅಂತ ಅನ್ಕೊಳ್ಳಿ, ಪ್ರೈಸ್ ಎಲ್ಲಿ ತನಕ ಮೂವ್ ಆಗುತ್ತೆ ಅಂದ್ರೆ ಈಗ ನೀವು ಫಾರ್ ಎನ್ ಎಕ್ಸಾಂಪಲ್ 4,000 ಅಲ್ಲಿ ಎಂಟ್ರಿ ಪಡೆದ್ರಿ, 3,990 ನಿಮ್ಮ SL ಅನ್ಕೊಳ್ಳಿ, ಅದು 3,990 ಹಿಟ್ ಆಗೋ ತನಕ ನಿಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗೋದಿಲ್ಲ. ಸೊ ಆಪ್ಷನ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಎಲ್ಲೂ ಕೂಡ ಪ್ರೈಸ್ ಮೂವ್ ಆಗಿಲ್ಲ ಅಂತ ಇದ್ದಾಗ್ಲೂ ಕೂಡ ನಿಮ್ಮ ಪ್ರೀಮಿಯಂ ಝೀರೋ ಆಗುತ್ತೆ, ಅದರ ಬೇಸ್ಡ್ ಆಗಿ ನಿಮ್ಗೆ ಲಾಸ್ ಆಗುತ್ತೆ. ಬಟ್ ಫೋರೆಕ್ಸ್ ಅಲ್ಲಿ ಈ ಒಂದು ಪ್ರಾಬ್ಲಮ್ ಇರೋದಿಲ್ಲ, ಹಾಗಾಗಿ ನೀವು ಈಸಿಲಿ ಪೊಸಿಷನ್ ಗಳನ್ನ ಹೋಲ್ಡ್ ಮಾಡಬಹುದು. ಇದು ಇನ್ನೊಂದು ಬೆನಿಫಿಟ್ ಆಗುತ್ತೆ ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ. ಸೊ ಲೆವರೇಜ್ ಇರುತ್ತೆ, ತೀಟಾಡಿಕೆ ಇರೋದಿಲ್ಲ, ಎಕ್ಸ್ಪೈರಿ ದಿನ ಇರೋದಿಲ್ಲ. ಏನೆಲ್ಲ ನಿಮ್ಗೆ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು, ಅದೆಲ್ಲ ಪ್ರಾಬ್ಲಮ್ ಗಳಿಗೆ ಸೊಲ್ಯೂಷನ್ ನಮಗೆ ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಮೊದಲೇ ಹೇಳಿದ ಹಾಗೆ ಗೋಲ್ಡ್, ಬಿಟ್ಕಾಯಿನ್ ಹಾಗೆ US ಆಯಿಲ್ ಏನಿದೆಯಲ್ಲ ಸ್ವಲ್ಪ ವಾಲಟೈಲ್ ಮಾರ್ಕೆಟ್ ಆಗಿರುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಯೂರೋ USD ಆಗಿರ್ಬೋದು ಅಥವಾ USD JPY ಸ್ವಲ್ಪ ದಿನದಿಂದ ಈಗ ಮೊಮೆಂಟಮ್ ಕೊಡ್ತಾ ಇಲ್ಲ, USD CHF ಅಥವಾ USD CAD ಆಗಿರ್ಬೋದು, ಈ ರೀತಿ ಪೇರ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ಲಾನ್ ನ ಮಾಡಬಹುದು. ಅಥವಾ ಡೈರೆಕ್ಟ್ಲಿ ನೀವು ಟ್ರೇಡಿಂಗ್ ವ್ಯೂ ಅಲ್ಲಿ ಹೋಗ್ಬಿಟ್ಟು USD JPY ಅಥವಾ ಯೂರೋ USD CHF USD CAD ಈ ರೀತಿ ಹುಡುಕಿದಾಗ ನಿಮ್ಗೆ ತುಂಬಾ ಆಪ್ಷನ್ ಗಳು ಫಸ್ಟ್ ಗೆ ಕಾಣುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಚೂಸ್ ಮಾಡಬಹುದು ಆಸ್ ಅ ಬಿಗಿನರ್. ಆನಂತರ ನಿಮ್ಗೆ ಡೈರೆಕ್ಟ್ಲಿ ಬ್ರೋಕರ್ ಪ್ಲಾಟ್ಫಾರ್ಮ್ ಅಲ್ಲಿ ಡೈರೆಕ್ಟ್ ಚಾರ್ಟ್ ಕೂಡ ಕಾಣಲಿಕ್ಕೆ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಡೈರೆಕ್ಟ್ಲಿ ಚಾರ್ಟ್ ಅನ್ನು ಗಮನಿಸಬಹುದು. ಸೊ ಇದರ ಬೇಸ್ಡ್ ಆಗಿ ನೀವು ಪ್ರಾಕ್ಟೀಸ್ ನ ಮಾಡಬಹುದು ಅಂಡ್ ಪ್ರೈಸ್ ಆಕ್ಷನ್ ಆಗಿರ್ಬೋದು ಅಥವಾ ನಿಮ್ಮ ಮೆಥಡ್ ಗಳು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅದರಲ್ಲಿ ನೀವು ನೀಟಾಗಿ ಗಮನಿಸಬಹುದು. ಯಾಕೆಂದ್ರೆ ಏನ್ ಮೆಥಡ್ ಗಳನ್ನ ನೀವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫಾಲೋ ಮಾಡ್ತೀರಾ, ಆ ಮೆಥಡ್ ಗಳು ಅಥವಾ ಆ ಸ್ಟ್ರಾಟಜಿಗಳು ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಬೆಟರ್ ಆಗಿ ವರ್ಕ್ ಆಗುತ್ತೆ. ಅದಕ್ಕಾಗಿಯೇ ಫೋರೆಕ್ಸ್ ಮಾರ್ಕೆಟ್ ಗೆ ತುಂಬಾ ಜನ ಒಂದು ಒಲವನ್ನ ತೋರಿಸ್ತಾ ಇರೋದು, ಅದಕ್ಕೆ ಶಿಫ್ಟ್ ಆಗ್ಲಿಕ್ಕೆ ಪ್ಲಾನ್ ನ ಮಾಡ್ತಾ ಇರೋದು. ಅಂಡ್ ಅದರ ಬೇಸ್ಡ್ ಆಗಿ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ $1 ಟ್ರಿಲಿಯನ್ ನ ಒಂದು ಟ್ರೇಡ್ ಗಳು ನಮಗೆ ನಡೀತಾ ಇರೋದು. ಸೊ ಆ ಬೇಸ್ಡ್ ಆಗಿ ತುಂಬಾ ಜನ ಅಲ್ಲಿ ಟ್ರೇಡ್ ನ ಮಾಡ್ತಾರೆ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ನಮಗೆ ಇರುವಂತಹ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಇಂಡಿಯಾದಲ್ಲಿ ಪ್ರಾಪರ್ ರೆಗ್ಯುಲೇಷನ್ಸ್ ಇಲ್ಲ, ಹಾಗಾಗಿ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. P2P ಬೇಸ್ಡ್ ಆಗಿ ನಾವು ಮಾಡಬೇಕಾಗುತ್ತೆ, ಕ್ರಿಪ್ಟೋ ಬೇಸ್ಡ್ ಆಗಿ ನಾವು ಮಾಡಬೇಕಾಗುತ್ತೆ. ಹಾಗೆ ಕೆಲವೊಂದು ಬ್ರೋಕರ್ ಗಳಲ್ಲಿ ಮಾತ್ರ ನಿಮಗೆ ಪ್ರಾಪರ್ ಆಗಿರೋ UPI ಡೆಪಾಸಿಟ್ ಹಾಗೆ ವಿಡ್ರಾಲ್ ನ ಆಪ್ಷನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಬ್ಯಾಂಕ್ ಅಕೌಂಟ್ ಗೆ. ಆ ಲಿಂಕ್ ಅನ್ನ ನಿಮಗೆ ಡಿಸ್ಕ್ರಿಪ್ಷನ್ ಆಲ್ರೆಡಿ ಕೊಟ್ಟಿದ್ದೇನೆ, ಅದನ್ನ ನೀವು ಗಮನಿಸಬಹುದು. ಸೊ ಇದರ ಬೇಸ್ಡ್ ಆಗಿ ಈ ರೀತಿಯ ಒಂದು ನಮಗೆ ಡಿಸ್ಅಡ್ವಾಂಟೇಜ್ ಕಾಣಲಿಕ್ಕೆ ಸಿಗುತ್ತೆ. ಬಾಕಿ ಫೋರೆಕ್ಸ್ ಮಾರ್ಕೆಟ್ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಆಗಿರುತ್ತೆ, ಟ್ರೇಡ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇಫ್ ಇನ್ ಕೇಸ್ ನೀವು ಪ್ಯೂರ್ಲಿ ಟೆಕ್ನಿಕಲ್ ಬೇಸ್ಡ್ ಆಗಿ ಟ್ರೇಡ್ ನ ಮಾಡಬೇಕು, ಯಾವುದೇ ಕಾರಣಕ್ಕೂ ತೀಟಾಡಿ ಅದರ ಬಗ್ಗೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡಬಾರ್ದು ಅಂತ ಇದ್ದಾಗ ಫೋರೆಕ್ಸ್ ಮಾರ್ಕೆಟ್ ಒನ್ ಆಫ್ ದ ಗುಡ್ ಮಾರ್ಕೆಟ್ ಆಗಿರುತ್ತೆ ನಿಮಗೆ ಟ್ರೇಡ್ ಮಾಡೋದಕ್ಕೆ. ಸೊ ಹಾಗಾಗಿ ಸಿಂಪಲ್ ಆಗಿ ನಾನು ನಿಮಗೆ ತಿಳಿಸಾದ್ರೆ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಡಿಸ್ಅಡ್ವಾಂಟೇಜ್, ಅಡ್ವಾಂಟೇಜ್ ಅನ್ನ ನಾನು ನಿಮಗೆ ತಿಳಿಸಿದೆ, ಯಾವ ರೀತಿ ರೆಗ್ಯುಲೇಟರಿ ಇಶ್ಯೂಸ್ ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸಿದೆ. ಅಂಡ್ ಅದರ ಬೇಸ್ಡ್ ಆಗಿ ಸ್ವಲ್ಪ ಮಟ್ಟದ ರಿಸ್ಕ್ ಅನ್ನ ತೆಗೆದುಕೊಂಡು ನೀವು ಫೋರೆಕ್ಸ್ ಟ್ರೇಡಿಂಗ್ ನ ಮಾಡ್ತೀರಾ ಅಂಡ್ ನಿಮ್ಗೆ ಅದು ಕನ್ವಿನ್ಸ್ ಆಗುತ್ತೆ ಟ್ರೇಡ್ ಮಾಡೋದಕ್ಕೆ ಅಂತ ಇದ್ದಾಗ, ಅಂಡ್ ಇಫ್ ಇನ್ ಕೇಸ್ ನೀವು ಅದನ್ನು ದೊಡ್ಡ ಮಟ್ಟದಲ್ಲಿ ಗ್ರೋ ಮಾಡಬೇಕು ಅಂತ ಇದ್ದಾಗ ತುಂಬಾ ಜನ ಟ್ರೇಡರ್ಸ್ ಏನ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮೀ, ಅಬ್ರಾಡ್ ಗಳಿಗೆ ಅಥವಾ ದುಬೈಗೆ ಶಿಫ್ಟ್ ಆಗಲಿ ಪ್ಲಾನ್ ಮಾಡ್ತೀವಿ. ಅಂಡ್ ಅದರ ಬೇಸ್ಡ್ ಆಗಿ ದುಬೈಯಲ್ಲಿ ಫೋರೆಕ್ಸ್ ಟ್ರೇಡಿಂಗ್ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ, ಕ್ರಿಪ್ಟೋ ಟ್ರೇಡಿಂಗ್ ನಾವು ಮಾಡಬಹುದು, ಕ್ರಿಪ್ಟೋದಲ್ಲಿ ಟ್ರಾನ್ಸಾಕ್ಷನ್ ಮಾಡಬಹುದು, ಎಲ್ಲವೂ ಕೂಡ ಲೀಗಲ್ ಆಗಿ ಆಗಿರುತ್ತೆ. ಬಟ್ ಅದಕ್ಕೆ ಶಿಫ್ಟ್ ಆಗೋದಕ್ಕಿಂತ ಮುಂಚೆ ನೀವು ಫೋರೆಕ್ಸ್ ನ ಪ್ರಾಪರ್ಲಿ ಕಲಿಬೇಕಾಗುತ್ತೆ. ಅದನ್ನು ನೀವು ಸಣ್ಣ ಕ್ಯಾಪಿಟಲ್ ಅಲ್ಲಿ ಕಲ್ತು ಆ ನಂತರ ಮುಂದಿನ ಫ್ಯೂಚರ್ ಪ್ಲಾನ್ ಗಳನ್ನ ನೀವು ಮಾಡಬಹುದು. ಸೊ ಹಾಗಾಗಿ ಸಣ್ಣ ಕ್ಯಾಪಿಟಲ್ ಅಲ್ಲಿ ಇಫ್ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ, ಸ್ವಲ್ಪ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ರೆ ನೀವು ಅದನ್ನ ಟ್ರೈ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ ಆಗಿರುತ್ತೆ. ಅದರ ಬೇಸ್ಡ್ ಆಗಿ ನಿಮ್ಮ ಒಂದು ಜರ್ನಿನ ಶುರು ಮಾಡಬಹುದು. ಫಸ್ಟ್ ಗೆ ಯೂರೋ USD ಅಥವಾ USD CHF ಈ ರೀತಿ ಪೇರ್ಗಳನ್ನು ಟ್ರೇಡ್ ಮಾಡಿ, ದೆನ್ ಸ್ಲೋಲಿ ಗೋಲ್ಡ್, ಬಿಟ್ಕಾಯಿನ್, US ಆಯಿಲ್ ಅಲ್ಲಿ ಟ್ರೇಡ್ ನ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡಬಹುದು. ದೆನ್ ಆ ನಂತರ ನೀವು ಇಫ್ ಇನ್ ಕೇಸ್ ನಿಮಗೆ ಕಂಫರ್ಟೇಬಲ್ ಆದ್ರೆ ಬೇಕಿದ್ರೆ ನೀವು FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳಲ್ಲಿ ಇಂಡಿಯಾದಲ್ಲೇ ಕೂತ್ಕೊಂಡು ಲೀಗಲಿ ಟ್ರೇಡ್ ನ ಮಾಡಬಹುದು. ಅಥವಾ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಥವಾ ಇಫ್ ಇನ್ ಕೇಸ್ ನೀವು ಇನ್ನಷ್ಟು ಗ್ರೋ ಆಗ್ಬೇಕು ಅಂತ ಇದ್ದಾಗ ದೆನ್ ನೀವು ಅಬ್ರಾಡ್ ನ ಬಗ್ಗೆ ಪ್ಲಾನ್ ನ ಮಾಡಬಹುದು. ಅದು ನಿಮ್ಮ ಒಂದು ವಿಷಯ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.